ಸರ್ ಒಂದು ಮಾತೇನು ಹೇಳ್ತಾರೆ, ಯು ಆರ್ ಅನ್ ಆವ್ರೇಜ್ ಆಫ್ 5 ಪೀಪಲ್ ದಟ್ ಯು ಹ್ಯಾಂಗ್ ಔಟ್ ವಿತ್ ಅಂತ. ನೀವು ಎಷ್ಟೆಲ್ಲ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು, ಸಾಕಷ್ಟು ಸಾಧಕರ ಮಧ್ಯೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಾ. ಸೊ ಇಂಥ ಸಾಧಕರಲ್ಲಿನ 3 ಕಾಮನ್ ಟ್ರೇಟ್ಸ್ ನೀವು ಗಮನಿಸಿರೋದು, ಮೇ ಬಿ ಬಿಕಾಸ್ ಆಫ್ ವಿಚ್ ಅವರು ಇಷ್ಟು ದೊಡ್ಡ ಸಾಧಕರಾಗಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ವಿದ್ಯೆಗೆ ವಿನಯವೇ ಭೂಷಣ. ಸೊ ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ದಿ ಪೀಪಲ್ ಹೂ ಹ್ಯಾವ್ ಯಾರು ಗ್ರೇಟ್ನೆಸ್ ಅಚೀವ್ ಮಾಡಿದಾರೋ ಅವ್ರು ಯಾರೂ ಆ್ಯರೋಗೆಂಟ್ ಆಗಿಲ್ಲ. ದೇ ಆರ್ ನಾಟ್ ಆ್ಯರೋಗೆಂಟ್ ಎಟ್ ಆಲ್. ಆ್ಯಂಡ್ ಸೆಕೆಂಡ್ ಥಿಂಗ್, ದೇ ಆರ್ ಗುಡ್ ಲಿಸ್ನರ್ಸ್. ಅಂದರೆ ಈಗ ನನ್ನ ವಿಷಯವನ್ನೇ ನಿಮ್ಮ ಮೇಲೆ ಹಾಕಬೇಕು ಅಂತಿಲ್ಲ, ಅವರು ಚೆನ್ನಾಗಿ ಕೇಳಿ, ದೇ ಆರ್ ವೆರಿ ಗುಡ್ ಲಿಸ್ನರ್ಸ್ ಆ್ಯಂಡ್ ದೇ ಆರ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್. ಒಳ್ಳೆ ಮನುಷ್ಯರು, ಮನುಷ್ಯತ್ವ ಇರುವಂತಹ ಮಹನೀಯರುಗಳು. ಇವೆಲ್ಲವೂ ಅವ್ರನ್ನ ದೀಸ್ 3 ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಚಿಂತನೆ. ದಿಸ್ ನಾಟ್ ದ ಎಂಡ್ ಆಫ್ ದ ಲೈಫ್ ಯಾರ್. ಆ ರೀತಿ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಇದೆಯಲ್ಲ, ಈ 4 ಗುಣಗಳನ್ನು ನಾನು ಅನೇಕ ಗ್ರೇಟ್ ಪೀಪಲಲ್ಲಿದೆ. ಆಮೇಲೆ ಇನ್ನೊಂದು, ಸ್ಟ್ರೆಸ್ಡ್ ಔಟ್ ಆಗದೆ ಇರೋದು. ಈಗ ನಾನು ಅನೇಕ ಮುಖ್ಯಮಂತ್ರಿಗಳನ್ನು ಅವ್ರನ್ನೆಲ್ಲ ನೋಡಿದ್ದೀನಿ. ಅವರು ದೇ ಆರ್ ಫುಲ್ಲಿ ಅವೇರ್ ಏನು ನಡೀತಾ ಇದೆ ಸುತ್ತಮುತ್ತ ಅನ್ನೋದಿರುತ್ತೆ ಆ ಸಂದರ್ಭದಲ್ಲಿ. ಬಟ್ ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಒಳಗಾಗದೆ ಎಲ್ಲ ಕೆಲಸಗಳನ್ನು ನಾವು ಸುಸೂತ್ರವಾಗಿ ಮಾಡ್ಬೋದು ಅನ್ನೋದನ್ನು ಪೀಪಲ್ ಎಟ್ ಹೈ ಆಫೀಸಸ್ ನನಗೆ ತಿಳಿಸ್ಕೊಟ್ಟಿದ್ದಾರೆ. ದೇ ಆರ್ ಹ್ಯಾಂಡ್ಲಿಂಗ್ ಸೋ ಮೆನಿ ಥಿಂಗ್ಸ್, ಬಟ್ ಅದನ್ನು ಅಷ್ಟೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಇದನ್ನು ನಾವು ಕಲಿಬೇಕು.